ಆಗ್ಲೇ ಅಮೃತ ಮತ್ತೆ ಅತ್ತೆಮ್ಮ ಜೊತೆ ನೀನ್ ಸಿಕ್ಕಿದ್ಯಲ್ಲ ನನ್ಗೆ. ಅಮ್ಮ ಏನ್ ಕನ್ಸ್ಕಂಡ್ಯಾ? ನಿನ್ನ ಆಶ್ರಮದಲ್ಲಿ ನೋಡ್ತಿರೋದು ಇದೆ ಮೊದಲು ನಾನು. ಅಂದ್ರೆ ಅಮೃತನ್ ಜೊತೆ ಇರೋ ಅರ್ಜುನ್ ಯಾರು? ಅಮೃತ ಜೊತೆ ಇನ್ನೊಬ್ಬ ಅರ್ಜುನ. ಹೌದು ಕಣೋ. ಹಾಗಾದ್ರೆ ಅವಳು ಬೇರೆ ಯಾರು ಅಲ್ಲ, ಆ ನಾಗಿಣಿನೇ. ಅವಳನ್ನ ಇವತ್ತು ಸುಮ್ಮನೆ ಬಿಡೋದಿಲ್ಲ. ಹಾಗಂತ ಇನ್ನು ಇಲ್ಲೇ ನಿಂತಿದ್ಯಲ್ಲ ನೀನು? ಬೇಗ ನಡೆಯೋ. ಆ ನಾಗಿಣಿ ನಮ್ಮ ಅಮೃತಾಗ ಏನ್ ಮಾಡಿದವಳೋ ಏನೋ. ಬಾ. ನೋಡು, ಪೂಜೆ ಶುರುವಾಯಿತು. ನಾವ್ ಯಾವತ್ತೂ ಆಶ್ರಮಕ್ಕೆ ಈ ರೀತಿ ಬರಿಗೈಯಲ್ಲಿ ಬಂದವರಲ್ಲ, ಈ ರೀತಿ ನಿಂತ್ಕೊಂಡವ್ರಲ್ಲ. ಸರಿ ನಡೀರಿ, ನಾನು ಬರ್ತೀನಿ ನಿಮ್ಮ ಜೊತೆ. ಬಾ ನಾಗಿಣಿ, ನಿನ್ನ ಸಾವಿಗೆ ಮುಹೂರ್ತ ಈಗ ಕೂಡಿ ಬರ್ತಿರೋ ಹಾಗೆ ಕಾಣ್ತಾ ಇದೆ. ಅಮೃತ, ನೀನು ಹೋಗ್ಬಿಡಮ್ಮ. ಹೋಗೋದಕ್ಕೆ 5 ನಿಮಿಷ, ಬರೋದಕ್ಕೆ 5 ನಿಮಿಷ ಅಷ್ಟೇ ಅಲ್ವಾ? ಪೂಜೆ ಸಾಮಗ್ರಿ ಇಲ್ಲದೆ ಪೂಜೆಗೆ ಇರೋದು ಹೇಗೆ ಅಜ್ಜಿ? ಅಮ್ಮ ಎಲ್ಲಮ್ಮ? ಇಲ್ಲೇ ಕಣೋ. ಅಜಯ್, ನೀನಲ್ಲಿ ದೇವ್ರ ಹತ್ರ ಹೋಗಿ ಕೈ ಮುಗಿದು ಕಣ್ಮುಚ್ಚಿ ಕಣ್ ತೆಗಿಯೋ ಅಷ್ಟರಲ್ಲಿ ನಾನು ಅಮೃತ ನಿನ್ನ ಕಣ್ಮುಂದೆ ಇರ್ತೀನಿ. ಓಕೆನಾ? ತಡ ಮಾಡಬಾರ್ದು, ಬೇಗ ಬಂದ್ಬಿಡ್ಬೇಕು ಏನೋ. ಸರಿ, ಹೊತ್ತಾಯ್ತು, ಪೂಜೆಗೆ ಹೋಗು. ಹೊರಡೋಣ? ಬನ್ನಿ. 10 ನಿಮಿಷದಲ್ಲೇ ಬರಬೇಕು. 10 ನಿಮಿಷ ಜಾಸ್ತಿನೇ ಆಗುತ್ತೆ. ಅಂದ್ರೆ ಅನ್ಕೊಂಡಿರೋ ಕೆಲಸ ಮುಗಿಸೋದಕ್ಕೆ 10 ನಿಮಿಷ ಯಾಕೆ? 5 ನಿಮಿಷ ಸಾಕು. ಸರಿ ನಡೀರಿ, ಹೋಗೋಣ. ಬನ್ನಿ. ಇಲ್ಲೇ ಸಿಕ್ಕಿದ್ದು ನನ್ಗೆ. ಮತ್ತಿಲ್ಲೆಲ್ಲೂ ಇಲ್ವಲ್ಲಮ್ಮ? ಅದೇ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಅಮ್ಮ, ಪೂಜೆ ಶುರು ಆಯ್ತು ಅನ್ಸುತ್ತೆ, ಅಲ್ಲಿ ನೋಡೋಣ ಬಾ. ಅತ್ತೆಮ್ಮ, ಅಮೃತ ಎಲ್ಲಿ? ಅತ್ತೆಮ್ಮ, ಅಮೃತ ಎಲ್ಲಿ? ಅರ್ಜುನ್, ಇದೇನು ಇದು? ಬರೀ ಕೈಲಿ ಬಂದಿದ್ಯಾ? ಅಮೃತನೇ ಕಾಣ್ತಿಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ಪೂಜೆ ಸಾಮಾನು ತರ್ತೀನಿ ಅಂತ ಅಮೃತನ ಜೊತೆ ಕರ್ಕೊಂಡೋದ. ಈಗ ನೋಡಿದ್ರೆ ಪೂಜೆ ಸಾಮಾನು ತಂದಿಲ್ಲ, ಅಮೃತನೂ ಇಲ್ಲ, ಒಬ್ನೇ ಬಂದಿದ್ದಾನೆ. ಅಂದ್ರೆ ಆ ನಾಗಿಣಿ ಅಮೃತ ಅವ್ರನ್ನ ಕರ್ಕೊಂಡು ಹೋಗಿದ್ದಾಳೆ. ಒಂದು ಸುವರ್ಣಾವಕಾಶಕ್ಕೆ ತುಂಬ ದಿನಗಳಿಂದ ಕಾಯ್ತಾ ಇದ್ದೆ. ಇವತ್ತು ನಿನ್ನ ಎಲ್ಲ ಲೆಕ್ಕನ ಚುಕ್ತಾ ಮಾಡ್ತೀನಿ. ಅರ್ಜುನ್ ಅವರೇ, ಏನಂದ್ರೆ? ಏನೋ ಮಾತಾಡ್ದಾಗಿತ್ತು? ನಾನಾ? ಏನ್ ಮಾತಾಡ್ದೆ? ಅದೇನೋ ಲೆಕ್ಕನ ಸರಿಯಾಗಿ ಚುಕ್ತಾ ಮಾಡ್ತೀನಿ ಅಂದ್ರೆ? ಓ, ಅದು ನನ್ನ ಹಳೆ ಫ್ರೆಂಡ್ ಅನ್ನೋದಕ್ಕಿಂತ ಏನಿವೆ ಅಂತ ಹೇಳ್ಬೋದು. ನನ್ನ ಮಧ್ಯೆ ಕೊಟ್ಟು ತಗೊಳ್ಳೋದಿತ್ತು. ಅದೇ ಗುಂಗಲ್ಲಿ ಆ ಮಾತುಗಳು ಬಂದಿರಬೇಕಷ್ಟೇ. ನೀವು ಸಾಮಾನ್ಯವಾಗಿ ಯಾವುದನ್ನು ಮರೆಯೋದಿಲ್ಲ ಅಲ್ವಾ? ಮರೆಯೋದು ಇಲ್ಲ, ನನಗೆ ಕೊಟ್ಟಿದ್ದನ್ನು ಇಟ್ಕೊಳ್ಳೋದು ಇಲ್ಲ.
ಅಮೃತ ಈಗ ತುಂಬಾ ಕಷ್ಟದಲ್ಲಿ ಅಪಾಯದಲ್ಲಿದ್ದಾಳೆ ಅನ್ನೋ ಮಾತಂತೂ ಸತ್ಯ. ಅವಳು ಈ ಆಶ್ರಮಕ್ಕೆ ಬಂದಾಗಿಂದ ಅವಳ ಮುಖವನ್ನು ನೋಡ್ತಾ ಇದ್ದೀನಿ. ಮುಖದಲ್ಲಿ ತುಂಬಾ ಆತಂಕ ಕಾಣ್ತಾ ಇದೆ. ಅವಳ ಆತಂಕದಲ್ಲಿದ್ದು ಅಪಾಯದಲ್ಲಿದ್ದಾಳೆ ಅಂತಲ್ಲ, ಅವಳನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದು ನಿಮ್ ಮುಂದೆ ನಿಲ್ಸ್ನಲ್ಲ, ಅದಕ್ಕೆ. ಏನಜ್ಜಿ ನಿನ್ನ ಮಾತಿನ ಅರ್ಥ? ನನ್ನ ಮಾತಿನಲ್ಲಿರೋ ನಿಗೂಢ ಯಾರಿಗ ಅರ್ಥ ಆಗ್ಬೇಕು ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಆದ್ರೆ ಅವರು ಬಾಯಿ ಬಿಟ್ಟು ಮಾತಾಡ್ತಿಲ್ಲ. ತ್ರಿವೇಣಿ ಅಮ್ಮ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನೇರವಾಗಿ ಹೇಳಿ. ಆ ನಾಗಿನಿಗೆ ನಮ್ಮ ಅರ್ಜುನ್ ನಾಗ ಯೋಧ ಅನ್ನೋ ಅನುಮಾನ ಬಂದಿದೆ. ಅದಕ್ಕೆ ಏನೋ ಆಟ ಕಟ್ಟಿದಾಳೆ. ಅಜ್ಜಿ ನಿನ್ನನ್ನೇ ಕೇಳ್ತಾ ಇರೋದು, ಅದೇನು ಅಂತ ಹೇಳು. ಹೇಳೋದಕ್ಕೆ ಏನಿದೆ? ಅಮೃತನೇ ನಾಗಿನಿ. ಅರ್ಜುನ್ ಅವರೇ, ಇನ್ನೂ ಎಷ್ಟು ದೂರ? ಬಂದ್ಬಿಡ್ತು, ಇನ್ನೊಂದು 2 ಕಿಲೋಮೀಟರ್. ಅಲ್ಲ, ಇಲ್ಲೇ ಅಂತ ಹೇಳಿ ಸುಮಾರು ದೂರ ಕರ್ಕೊಂಡು ಬಂದಿರೋ ಹಾಗಿದೆ. ಅಲ್ಲಿ ಎಲ್ಲರೂ ಪೂಜೆಗೆ ಕಾಯ್ತಾ ಇರ್ತಾರೆ, ಅದಕ್ಕೆ ಕೇಳಿದೆ ಅಷ್ಟೇ. ಎಲ್ಲರೂ ಕಾಯ್ತಾ ಇರ್ತಾರೆ ಅಂತ ನನಗೂ ಗೊತ್ತು. ಅಂಗಡಿ ಸಿಗ್ಲಿ. ಸರಿ. ನಾಗಿಣಿ, ನಾಗಮಣಿ ಬೇಕಾ ನಿನಗೆ? ಆ ನಾಗಮಣಿಗೆ ಅಧಿಪತಿ ಅಧಿಕಾರಿ ಎಲ್ಲ ನಾನೇ. ಅದನ್ನ ನೀನು ಮರ್ತು ಬಿಡು. ನಿನ್ನ ಮುಗಿಸೋಕೆ ಮುಹೂರ್ತ ಈಗಿಂದ ಶುರುವಾಯಿತು. ಏನಾಯ್ತು ಅರ್ಜುನ್ ಅವರೇ? ಏನೋ ಗೊತ್ತಿಲ್ಲ, ಕಾರ್ ಇದ್ದಕ್ಕಿದ್ದಾಗೆ ಆಫ್ ಆಯಿತು. ನೀವು ಕೂತೀರಿ, ನಾನು ಏನು ಅಂತ ನೋಡ್ತೀನಿ. ಶಾಸ್ತ್ರಿಗಳೇ, ಯಾರು ನಂಬ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಹೇಳ್ತಾ ಇರೋದು ಆ ಸೂರ್ಯ ಚಂದ್ರನಷ್ಟೇ ಸತ್ಯ. ಆ ಅಮೃತನೇ ನಾಗಿನಿ, ನಾಗಿನಿ, ನಾಗಿನಿ. ಆಯ್ತು, ಈಗ ಮೊದಲು ಅಮೃತ ಸಿಗಲಿ, ಆಮೇಲೆ ಅವಳು ನಾಗಿಣಿನ ಅಲ್ವಾ ಅನ್ನೋದನ್ನ ತೀರ್ಮಾನ ಮಾಡೋಣ. ಶಾಸ್ತ್ರಿಗಳೇ, ನೀವು ಅಜ್ಜಿ ಹೇಳ್ದಾಗೆ ಹೇಳ್ತಾ ಇದ್ದೀರಲ್ಲ. ಅಲ್ಲ, ಒಂದ್ ವೇಳೆ ಅಮೃತನೇ ನಾಗಿಣಿ ಆಗಿದ್ರೆ ನನ್ನ ರೂಪದಲ್ಲಿ ಬಂದು ಅಮೃತ ಅವ್ರನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ರು? ಇದೇನೋ ನಾಗಿನಿ ಹೊಸ ಆಟ. ಇಲ್ಲ ಅಜ್ಜಿ, ನನ್ನ ರೂಪದಲ್ಲಿ ಬಂದು ಅಮೃತ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಮುಂದೆ ಇದು ನಾಗಿಣಿ ಆಗಿರ್ಬೇಕು, ಅಥವಾ ಬೇರೆ ಯಾರಾದ್ರೂ ಆಗಿರ್ಬೇಕು. ಅಮೃತ ಅವರೇ, ಅಮೃತ ಅವರೇ, ಅರ್ಜುನ್ ಅವ್ರು ಎಲ್ಲೋದ್ರು? ಅಮೃತ ಅವರೇ, ಯಾಕೆ ಕೂಗುತ್ತಿದ್ದಾರೆ? ಅಮೃತ ಅವರೇ, ಅಮೃತ ಅವರೇ, ಯಾಕೆ ಕೂಗ್ತಾ ಇದ್ದಾರೆ? ಎಲ್ಲಿ ಹೋದ್ರು? ಅಮೃತ ಅಪಾಯದಲ್ಲಿದ್ದಾಳೆ, ಅವಳನ್ನ ಕಾಪಾಡಬೇಕು, ಅವಳನ್ನ ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ನಿಮಗೆ ಅರ್ಥ ಆಗ್ತಾ ಇರೋದು ನಮ್ಮ ಅಜ್ಜಿಗೆ ಅರ್ಥ ಆಗ್ತಾ ಇಲ್ಲ. ಬನ್ನಿ ಹುಡ್ಕೋಣ. ಬನ್ನಿಮ್ಮ. ಅರ್ಜುನ್ ಅವರೇ, ಅರ್ಜುನ್ ಅವರೇ, ಎಲ್ಲಿದ್ದೀರಾ? ಅರ್ಜುನ್ ಅವರೇ, ನನ್ನ ಮಾತು ಕೇಳಿಸ್ತಾ ಇದೆಯಾ ನಿಮಗೆ? ಅಮೃತ ಅವರೇ, ನಾನು ಇಲ್ಲೇ ಇದ್ದೀನಿ. ಇಲ್ಲಿ ಅಂದ್ರೆ ಎಲ್ಲಿ? ಸ್ವಲ್ಪ ಬಿಡಿಸಿ ಹೇಳಿ. ಹೇಗೆ ಹೇಳೋದು? ಇಲ್ಲಿ ಸುತ್ತ ಕತ್ಲಿದೆ, ನನಗೇನು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಯಾಕೆ ಹೋಗಿದ್ದೀರಾ ನೀವು? ನಾನು ಯಾಕೆ ಹೋಗ್ಲಿ? ಯಾರು ನನ್ನ ಹೇಳ್ಕೊಂಡು ಬಂದಿದ್ದಾರೆ. ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಧ್ವನಿ ಕೇಳ್ತಾ ಇದೆಯಲ್ಲ, ಆ ಕಡೆಯಿಂದ ಬನ್ನಿ ಅಮೃತ ಅವರೇ. ಬಂದೆ. ರಾಕ್ಷಸಿಗಳೇ,
ಹಾಗೆ ನಿಂತ್ಕೊಂಡ್ರಿ. ಏನೋ ಅಪಾಯದ ಮುನ್ಸೂಚನೆ. ಎಲ್ಲಿ? ಆಕಾಶದಲ್ಲಿ ನೋಡಿ. ಇದೇನಿದು ವಿಚಿತ್ರ? ಇಷ್ಟು ರಾತ್ರಿಲಿ ಆಕಾಶ ಇಷ್ಟೊಂದು ಕೆಂಪಗಿದೆ. ಅದನ್ನೇ ನಾನು ಅಪಶಕನ ಅಂತ ಹೇಳಿದ್ದು. ಅಂದ್ರೆ ಯಾರಿಗೋ ಏನೋ ಗಂಡಾಂತರ ಕಾದಿದೆ. ಯಾವುದೇ ತಪ್ಪಿದ್ರು ಶಾಸ್ತ್ರಗಳು ಹೇಳಿದ್ ಮಾತ್ರ ತಪ್ಪೇ ನಡೆಯುತ್ತೆ. ಯಾರಿಗೆ ಏನ್ ಬೇಕಾದ್ರೂ ಆಗ್ಲಿ, ಆದ್ರೆ ನನ್ನ ಅರ್ಜುನ್ಗೆ ಏನೂ ಆಗ್ಬಾರ್ದು ಅಷ್ಟೇ. ಅಮೃತ, ನಾನು ಇಲ್ಲಿದ್ದೀನಿ, ಬೇಗ ಬನ್ನಿ. ಅಮೃತ ಅವರೇ, ಅರ್ಜುನ್ ಅವರೇ, ಎಲ್ಲಿದ್ದೀರಾ? ನೀವ್ ಹೇಳ್ತಾ ಇರೋದು ನೋಡಿದ್ರೆ ಅಮೃತ ಅವ್ರಿಗೇನೋ ಅಪಾಯ ಇದೆ ಅನ್ನೋ ತರ ಹೇಳ್ತಾ ಇದೀರಲ್ಲ. ಇದ್ರೂ ಇರ್ಬೋದು, ಆದ್ರೇನು? ನಾವು ಆದಷ್ಟು ಬೇಗ ಅಮೃತನ ಹುಡುಕದೆ ಹೋದ್ರೆ ವಿಷ್ಣುನ ಕಳ್ಕೊಂಡ ಹಾಗೆ ನಾವು ಅಮೃತನ್ನು ಕಳ್ಕೋಬೇಕಾಗತ್ತೆ. ಈಗಾಗ್ಲೇ ನಮ್ಮ ಮನೆಯವ್ರನ್ನ ಕಳ್ಕೊಂಡು ಅನುಭವಿಸ್ತಾ ಇರೋ ನೋವೇ ಸಾಕು. ನನ್ ಸೊಸೆನ ಕಳ್ಕೊಳ್ಳೋದಕ್ಕೆ ನಾನ್ ತಯಾರಿಲ್ಲ ಶಾಸ್ತ್ರಿಗಳೇ. ಅವಳು ಇಲ್ಲೇ ಎಲ್ಲೋ ಸುತ್ತಮುತ್ತ ಇರ್ತಾಳೆ. ಬನ್ನಿ ಹೋಗಿ ಹುಡ್ಕೋಣ. ಹುಡ್ಕೋ ಬರದಲ್ಲಿ ಅರ್ಜುನ್ಗೆ ಏನಾದ್ರೂ ನಾಗಲಕ್ಷಣಗಳು ಕಾಣಿಸ್ಕೊಂಡ್ರೆ ಇಲ್ಲ, ಹೇಗಾದ್ರೂ ಇದನ್ನ ತಪ್ಪಿಸ್ಲೇಬೇಕು. ಏಯ್ ನಾಗಿನಿ, ಇಷ್ಟು ದಿನ ನೀನು ನಮ್ಮನೆಯವ್ರನ್ನೇ ಆಟ ಆಡಿಸ್ತಾ ಇದ್ದೆ ಅಲ್ವಾ? ಇವಾಗ ನಾನು ನಿನ್ನ ಆಟ ಆಡಿಸ್ತಾ ಇದ್ದೀನಿ. ನನ್ನ ಆಟದ ರುಚಿ ನಿನಗೆ ಗೊತ್ತಾದ್ರೇನೆ ಎಲ್ಲ ಸರಿ ಹೋಗೋದು. ಹೇಮಾ, ಏನ್ ಹೇಳ್ತಾ ಇದೀಯ ನೀನು? ಇಷ್ಟೊತ್ತಲ್ಲಿ ಕಾಡಲ್ಲಿ ಹೋಗಿ ಅರ್ಜುನ್ ಕರ್ಕೊಂಡೋಗಿ ಹುಡ್ಕದ? ಅರ್ಜುನ್ಗೇನಾದ್ರೂ ಆದ್ರೆ ಯಾರ ಜವಾಬ್ದಾರಿ? ಅಜ್ಜಿ, ನನಗೇನು ಆಗೋದಿಲ್ಲ ಅಜ್ಜಿ. ನನ್ ಮಾತು ಕೇಳು ಅರ್ಜುನ್. ಇಲ್ಲ, ವಿಚಾರದಲ್ಲಿ ನಾನು ಯಾರ ಮಾತನ್ನು ಕೇಳೋದಿಲ್ಲ. ಅರ್ಜುನ್ ಅವ್ರನ್ನ ಹೇಳ್ಕೊಂಡು ಹೋಗ್ತಾ ಇರೋದು ಯಾರು? ನಾಗಮಣಿನ ವಶಪಡಿಸ್ಕೊಂಡಿರೋ ವ್ಯಕ್ತಿನ. ಆದ್ರೆ ಅವನಿಗೆ ದ್ವೇಷ ಇರೋದು ನನ್ ಮೇಲಲ್ವಾ? ಇಲ್ಲ, ಇದ್ರಲ್ಲಿ ಏನೋ ಮೋಸ ಇದೆ. ಏನೋ ಮೋಸ ಇದೆ ಅಂತ ನನಗೆ ಬಲವಾಗಿ ಅನಿಸ್ತಾ ಇದೆ. ಯಾಕೋ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳಲ್ಲ. ಚೇಚೆ, ಅರ್ಜುನ್ ಅವರು ನನಗೆ ಮೋಸ ಮಾಡ್ತಾರ? ಇಲ್ಲ, ಏನಾದ್ರೂ ನನ್ನ ಮೇಲೆ ಅನುಮಾನ ಬಂದಿರ್ಬೋದಾ? ಹೇಗ್ ನನ್ನ ಮೇಲೆ ಅನುಮಾನ ಬಂದಿರೋದಕ್ಕೆ ಸಾಧ್ಯ? ನಾನು ಅರ್ಜುನ್ ರೂಪದಲ್ಲಿದ್ದೀನಿ. ಯಾವುದೇ ಕಾರಣಕ್ಕೂ ಅರ್ಜುನ್ ಮೇಲೆ ಅನುಮಾನ ಪಡೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ದಿನ ಅಮೃತ ರೂಪದಲ್ಲಿ ನಮ್ಮ ಮನೆಯವರಿಗೆಲ್ಲ ಮೋಸ ಮಾಡಿದೆ ಅಲ್ವಾ? ಇನ್ನು ಮುಂದೆ ಅರ್ಜುನ್ ರೂಪದಲ್ಲಿ ನಾನಿನ ಮೋಸ ಮಾಡ್ತೇನೆ. ಇದುವರೆಗೂ ಆ ನಾಗಿಣಿಯಿಂದ ಅನುಭವಿಸಿದ್ದೆ ಸಾಕು, ಇನ್ನು ಅನುಭವಿಸೋ ಪೇಷನ್ಸ್ ಇಲ್ಲ. ಇಷ್ಟು ದಿನ ಅವಳ ಕಣ್ಣು ನಮ್ಮ ತಂದೆ ಮೇಲಿತ್ತು, ಈಗ ಅಮೃತ ಮೇಲೆ ಹಾಕಿದಾಳೆ. ಅವಳನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಅಮೃತ ಅವ್ರನ್ನ ಸೇಫಾಗಿ ನಾನು ಕರ್ಕೊಂಡು ಬಂದೇ ಬರ್ತೀನಿ. ಅಯ್ಯೋ ದೇವ್ರೆ, ಅರ್ಜುನ್ಗೆ ಏನಾರು ಆಗ್ಬಿಟ್ರೆ? ಇಲ್ಲ, ನಾನು ಅವ್ರ ಜೊತೆ ಹೋಗ್ಬೇಕು. ಅರ್ಜುನ್ ನಿಂತ್ಕೊಂಡೆ, ನಾನು ಬರ್ತೀನಿ. ಬರ್ತಾವ್ರೆ. ಅರ್ಜುನ್ ಅವರೇ, ಯಾರೋ ನನ್ನ ಹೇಳ್ಕೊಂಡು ಹೋಗಿದ್ರು. ಯಾರದು? ಯಾರು ಅಂತ ಗೊತ್ತಿಲ್ಲ. ಆ ಕಡೆ ಹೋದ್ರು. ಆ ಕಡೆನಾ? ಅಲ್ಲಿ ಯಾರು ಇಲ್ವಲ್ಲ ಅರ್ಜುನ್ ಅವರೇ? ಯಾರು ಹೇಳ್ಕೊಂಡು ಹೋಗಿದ್ ನಿಮ್ಮನ್ನ?
ಯಾರು ಏನು ಅಂತ ಗೊತ್ತಿಲ್ಲ. ಅವ್ರು ನನ್ನ ಮೈ ಮುಟ್ಟಿದಾಗ ಒಂಥರ ಅರೆ ಪ್ರಜ್ಞೆಯಲ್ಲಿದ್ದೆ ನಾನು. ನನಗೇನು ಗೊತ್ತಾಗಲಿಲ್ಲ. ನನಗನ್ಸುತ್ತೆ ಆ ನಾಗಿಣಿ ಇರಬೇಕು. ನಾಗಿಣಿನ? ನಾಗಿಣಿ ಅಲ್ಲ. ನಾಗಿಣಿ ಅಲ್ಲ ಅಂತ ನಿಮಗೆ ಹೇಗೆ ಗೊತ್ತು? ಹೆಚ್ಚೊತ್ತಿಲಿರೋದು ಕ್ಷೇಮ ಅಲ್ಲ. ಬನ್ನಿ ಹೊಡೋಣ. ಯಾಕೋ ನನಗೆ ಅನುಮಾನ ಬರ್ತಾ ಇದೆ. ನಾಗಿಣಿ ಅಂತ ಯಾಕೆ ಅರ್ಜುನ್ ಸುಳ್ಳು ಹೇಳ್ತಾ ಇದ್ದಾರೆ? ಹೋಗುವಾಗ ನಿನ್ನ ಹತ್ರ ಏನು ಹೇಳ್ಬಿಟ್ಟು ಹೋದ್ರು ಅವರು? ಮಾರ್ಕೆಟ್ಗೆ ಹೋಗಿ ಪೂಜೆ ಸಾಮಾನು ತಗೊಂಡ್ ಬರ್ತೀವಿ ಅಂತ ಹೋದ್ರು. ಹಾಗಿದ್ರೆ ಮಾರ್ಕೆಟ್ಗೆ ಏನಾದ್ರು ಹೋಗಿರ್ಬೋದಾ? ಇಲ್ಲ ಅರ್ಜುನ್, ಆ ರೀತಿ ಯೋಚನೆ ಮಾಡೋದು ತಪ್ಪಾಗತ್ತೆ. ನಿಮ್ಮ ಮಾತಿನ ಅರ್ಥ? ಹೇಳಿ ಕೇಳಿ ಅವನು ಯಾರು ಅನ್ನೋದು ಗೊತ್ತಿಲ್ಲ. ಅದು ಅಲ್ಲದೆ ಅಮೃತನ್ನ ಅವನ ಜೊತೆಗೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿಗೆ ಅವನ ಉದ್ದೇಶ ಬೇರೆನೇ ಏನೋ ಇದೆ. ಬೇರೆ ಏನೋ ಇದೆ ಅಂತ ಹೇಳಿ ನಮ್ಮನ್ನ ಆತಂಕಕ್ಕೆ ತಳ್ಳಬೇಡಿ ಶಾಸ್ತ್ರಿಗಳೇ. ಅದ್ ಏನಿದೆ ಅಂತ ಸ್ಪಷ್ಟವಾಗಿ ಹೇಳ್ಬಿಡಿ. ಅಮೃತನ್ನ ಮುಗಿಸೋದಿಕ್ಕೆ ಅವನು ಯೋಚನೆ ಮಾಡಿರ್ತಾನೆ. ಅಮೃತ ಅವ್ರನ್ನ ಮುಗಿಸಿದ್ರೆ ಅವನ್ಗೇನ್ ಲಾಭ? ಲಾಭ ನಷ್ಟದ ಬಗ್ಗೆ ನಿಮ್ಗೆ ಹೇಗೆ ಹೇಳಿ? ಅವಳೇ ನಿಜವಾದ ನಾಗಿಣಿ. ಅವಳನ್ನ ಮುಗಿಸಿದ್ರೆ ನಾಗಮಣಿ ಅವನು ವಶವಾಗತ್ತೆ. ಅದಕ್ಕೆ ಅವನು ಅಮೃತನ ಮುಗಿಸೋ ಸಂಚು ಮಾಡಿರೋದು. ಇವ್ರು ನಿಜವಾಗ್ಲೂ ನನ್ನ ಅರ್ಜುನ್ ಅವರ ಅಥವಾ ಅರ್ಜುನ್ ವೇಷದಲ್ಲಿ ಬೇರೆ ಯಾರಾದ್ರೂ ಬಂದಿದ್ದಾರಾ? ನೀನು ನನ್ನ ಹಿಂಬಾಲಿಸ್ತಾ ಇದ್ದೀಯ ನಾಗಿಣಿ. ನಿನ್ನ ಇವತ್ತು ಹೇಗೆ ಬಲಿ ಕೊಡ್ತೀನಿ ಅನ್ನೋದನ್ನ ನೋಡ್ತಾ ಇರು. ಸಾರಿ, ನೀನು ನೋಡೋದಕ್ಕೆ ಆಗೋದಿಲ್ಲ. ಆ ನೋವನ್ನ ಸಂಕಟನ ಅನುಭವಿಸೋದಷ್ಟೇ ಈಗ ನಿನ್ನ ಕೈಯಲ್ಲಿರೋದು. ಎಲ್ಲೋ ಏನೋ ತಪ್ಪಾಗ್ಬೋದು ಅಂತ, ಏನೋ ಕೆಡುಕಾಗ್ಬೋದು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಏನಿದು? ಯಾವ ಶಬ್ದನ ಬರ್ತಾ ಇಲ್ವಲ್ಲ? ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ! ಸಿಕ್ಕಾಕೊಂಡಿದ್ದಾಳೆ ಅನ್ಸತ್ತೆ. ಅರ್ಜುನ್ ಅವರೇ, ಅರ್ಜುನ್ ಅವರೇ! ಅಮೃತ ಅವರೇ, ಏನಾಯ್ತು? ಅರ್ಜುನ್ ಅವರೇ, ಯಾರೋ ನನ್ನನ್ನ ಬಂಧಿಸಿದ್ದಾರೆ. ಯಾರು ನಿಮ್ಮನ್ನು ಬಂಧಿಸಿರೋದು? ನಾಗಿಣಿ ಇರ್ಬೋದು. ಹಾಗಾದ್ರೆ ನೀನ್ ಯಾರು? ಏನ್ ಈ ಮಾತಿನ ಅರ್ಥ? ನೀನು ನಾಗಿಣಿ ಅಲ್ದೆ ಬೇರೆ ಯಾರು? ಇಲ್ಲ, ನಾನ್ ನಾಗಿಣಿ ಅಲ್ಲ. ನೀನು ನಾಗಿಣಿ ಅಲ್ಲ ಅಂತಂದ್ಮೇಲೆ ಈ ಗರುಡ ಮಂಡಲದಲ್ಲಿ ಯಾಕೆ ಸಿಗಾಕೊಂಡಿದ್ಯಾ? ಯಾರು ನೀನು? ನಾನು ಯಾರು ಅನ್ನೋದು ಮುಖ್ಯ ಅಲ್ಲ. ಆದ್ರೆ ಇವತ್ತು ನೀನು ಆಹುತಿ ಆಗೋದನ್ನ ನಿನ್ನ ಕುಲದ ಮೂಲ ಪುರುಷ ಆ ಆದಿಶೇಷ ಬಂದ್ರು ತಡೆಯೋದಕ್ಕಾಗೋದಿಲ್ಲ.